ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಿನ್ನೆಯ ದಿನಾಂಕ ಇಲ್ಲಿ ಏಪ್ರಿಲ್ 12, 2026ರಂದು ಇಲ್ಲಿ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿರುತ್ತದೆ. ಇಲ್ಲಿ ಬಹಳಷ್ಟು ಪೋಷಕರು ಇನ್ನು ನೆಕ್ಸ್ಟ್ ಮುಂದಿನ ಹಂತಗಳು ಅಂದರೆ ಇಲ್ಲಿ ಅಡ್ಮಿಷನ್ ಯಾವಾಗ ಆಗುತ್ತೆ ಅಂತ ತಾವುಗಳು ಕೂಡ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಳೆದ ವರ್ಷ 2025-26ರಂದು ನಡೆದಂತಹ ಒಂದು ಎಕ್ಸಾಮಲ್ಲಿ ಎಕ್ಸಾಮ್ ಬಹಳಷ್ಟು ತಡವಾಗಿ ನಡೆದಿತ್ತು. ಅಂದರೆ ಕಳೆದ ವರ್ಷ ಏಪ್ರಿಲ್ 27, 2025ರಂದು ಪ್ರವೇಶ ಪರೀಕ್ಷೆಯು ನಡೆದಿತ್ತು. ಹಾಗಾಗಿ ಇಲ್ಲಿ ಅಡ್ಮಿಷನ್ ಕೂಡ ಡಿಲೇ ಆಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಕಳೆದ ವರ್ಷ ಏಪ್ರಿಲ್ 27, 2025ರಂದು ಪ್ರವೇಶ ಪರೀಕ್ಷೆಯು ನಡೆದಿತ್ತು. 3ನೇ ವಾರದವರೆಗೂ ಅಲ್ಲಿ ಮೊದಲ ಅಂದರೆ ರಿಸಲ್ಟನ್ನು ಬಿಡುಗಡೆ ಮಾಡಲಾಗಿತ್ತು. ಅಂದರೆ ಇಲ್ಲಿ ತಾವುಗಳು ಕೂಡ ಇವತ್ತಿನ ವಿಡಿಯೋಗಳ ಮೂಲಕ ತಾವು ವೀಕ್ಷಣೆ ಮಾಡ್ಬೋದು. ಅಲ್ಲಿ ಕೊಟ್ಟಿರುವಂತಹ ಒಂದು 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ರಿಸಲ್ಟಲ್ಲಿ ಬಹಳಷ್ಟು ತಡವಾಗಿ ನಡೆದಿತ್ತು. ಯಾಕಂದರೆ ಅಲ್ಲಿ ಕೊಟ್ಟಿರುವಂತಹ ಒಂದು ಎಕ್ಸಾಮ್ ದಿನಾಂಕನೂ ಡಿಲೇ ಆಯಿತು. ಹಾಗಾಗಿ ಅಲ್ಲಿ ರಿಸಲ್ಟ್ಸ್ ಕೂಡ ತಡವಾಯಿತು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಮೇ 22, 2025ರಂದು ಅಲ್ಲಿ ರಿಸಲ್ಟ್ಸ್ ಅಥವಾ ಫಲಿತಾಂಶವನ್ನು ಘೋಷಿಸಲಾಗಿತ್ತು, ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂತಹ ಅಂಕಗಳನ್ನು. ಆದರೆ ಇನ್ನು ಕೌನ್ಸಿಲಿಂಗ್ ಡೇಟ್ ಕೂಡ ಬಹಳಷ್ಟು ವಿಸ್ತರಣೆಯಾಗಿತ್ತು. ಜೂನ್ ಅಥವಾ ಇಲ್ಲಿ ಜುಲೈ 1ನೇ ವಾರದವರೆಗೂ ಕೂಡ ಇಲ್ಲಿ ಕೌನ್ಸಿಲಿಂಗ್ ನಡೆದಿದ್ದು. ಹಾಗಾಗಿ ಸ್ವಲ್ಪ ತಡವಾಗಿ ಎಕ್ಸಾಮ್ಗಳು ನಡೆದ ಕಾರಣಕ್ಕಾಗಿ ಈ ವರ್ಷ ಇಲ್ಲಿ ಬಹುಬೇಗನೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಆದರೂ ಕೂಡ ಇಲ್ಲಿ ಮತ್ತೆ ಎಕ್ಸಾಮ್ ಡೇಟ್ಸ್ಗಳು ಈ ವರ್ಷಗಳು ಕೂಡ ಸ್ವಲ್ಪ ಮುಂದಕ್ಕೆ ಹೋದವು ಅಂತ ಹೇಳ್ಬೋದು. ಇಲ್ಲಿ ಅವರು ಕೊಟ್ಟಿರುವಂಥ ದಿನಾಂಕಕ್ಕೂ ಇಲ್ಲಿ ಸ್ವಲ್ಪ ತಡವಾಯಿತು ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಎಕ್ಸಾಮ್ ಕೂಡ ಈ ಸಾರಿ ಮಾರ್ಚ್ 29, 2026 ಅಂತ ತಿಳಿಸಲಾಗಿತ್ತು. ಆದರೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವಾಗ ಬಹಳಷ್ಟು ತಾಂತ್ರಿಕ ತೊಂದರೆಗಳು ಆದ ಕಾರಣಕ್ಕಾಗಿ ಮತ್ತೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಮತ್ತೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಅದಕ್ಕಾಗಿ ಇಲ್ಲಿ ಎಕ್ಸಾಮ್ ಕೂಡ ಇಲ್ಲಿ ನಿನ್ನೆ ದಿನಾಂಕದವರೆಗೂ ನಡೆದವು. ಮತ್ತು ಇಲ್ಲಿ ಫಲಿತಾಂಶವನ್ನು ಈ ವರ್ಷ ಏಪ್ರಿಲ್ 10 ಅಂತ ಅವರು ಮೊದಲೇ ದಿನಾಂಕವನ್ನು ಘೋಷಣೆ ಮಾಡಿದ್ರು. ಆದರೆ ಎಕ್ಸಾಮ್ ಇಲ್ಲಿ ಬಹಳಷ್ಟು ತಡವಾದ ಕಾರಣಕ್ಕಾಗಿ ಮತ್ತೆ ಇಲ್ಲಿ 15 ದಿನಗಳ ಕಾಲ ವಿಸ್ತರಣೆಯಾಗುವಂಥ ಸಾಧ್ಯತೆ ಸಾಕಷ್ಟಿದೆ. ಯಾಕಂದರೆ ಎಕ್ಸಾಮೇ ನಿನ್ನೆ ಮುಕ್ತಾಯವಾಗಿದೆ. ಸೊ ಇಲ್ಲಿ ನಮ್ಮ ಒಂದು ಒಪಿನಿಯನ್ ಪ್ರಕಾರ ಹೇಳುವುದಾದರೆ ಈ ಹಿಂದಿನ ವರ್ಷಗಳ ಎಕ್ಸಾಮನ್ನು ನೋಡಿದಾಗ ಆವಾಗಿನ ಒಂದು ಟೈಮ್ ಟೇಬಲ್ ಪ್ರಕಾರ ಇಲ್ಲಿ ಮತ್ತೆ 15 ದಿನಗಳ ಕಾಲ ವಿಸ್ತರಣೆ ಆಗುವಂಥ ಚಾನ್ಸಸ್ಸು ಇರುತ್ತದೆ. ಇಲ್ಲಿ ಏಪ್ರಿಲ್ 25ರ ನಂತರ ಇಲ್ಲಿ ಫಲಿತಾಂಶ ಘೋಷಣೆ ಆಗುವ ಸಾಧ್ಯತೆ ಇರುತ್ತದೆ. ಅಥವಾ ಇಲ್ಲಿ ಏಪ್ರಿಲ್ ಎಂಡ್ವರೆಗೂ ಇಲ್ಲಿ ಎಕ್ಸಾಮ್ದು ರಿಸಲ್ಟ್ಸ್ ಘೋಷಣೆ ಆಗುತ್ತದೆ. ತದನಂತರ ಇಲ್ಲಿ ಅವರು ಕೊಟ್ಟಿರುವಂಥ ದಿನಾಂಕ ಮೊದಲ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಪ್ರಕಟ ಮೊದಲನೇ ವಾರ ಅಂತ ಹೇಳಿದ್ರು. ಅದರೊಂದಿಗೆ ಇಲ್ಲಿ 2ನೇ ಸುತ್ತಿನ ಆಯ್ಕೆ ಪಟ್ಟಿ ಮೇ 2ನೇ ವಾರ ಅಂತ ಹೇಳಿದರು. ಇಲ್ಲಿ ಎರಡೂ ದಿನಾಂಕಗಳು ಇಲ್ಲಿ ಒಂದು ಅಂದಾಜಿಗೆ ಅವು ನಿಖರವಾದಂಥ ದಿನಾಂಕಗಳಿದ್ದರೂ ಕೂಡ ಇಲ್ಲಿ ಒಂದು ವಾರ ಇಲ್ಲಿ ವ್ಯತ್ಯಾಸವಾಗುವಂಥ ಚಾನ್ಸಸ್ಸು ಇರುತ್ತದೆ. ಇನ್ನು ಇಲ್ಲಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಇಲ್ಲಿ ಆಯ್ಕೆ ಪಟ್ಟಿ ಬಗ್ಗೆ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರಿ. ಇಲ್ಲಿ ಯಾವ ರೀತಿಯಾಗಿ ಒಂದು ಆಯ್ಕೆ ಪಟ್ಟಿ ನಡೆಯುತ್ತದೆ, ಅಂದರೆ ವಿದ್ಯಾರ್ಥಿಗಳ ಸೆಲೆಕ್ಷನ್ ಇಲ್ಲಿ ಯಾವ ರೀತಿ ನಡೀತದೆ ಅಂತ ಕೇಳ್ತಾ ಇದ್ರಿ. ನಾನು ಕೂಡ ಈಗಾಗಲೇ ಈ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಇದರ ಬಗ್ಗೆ ಮಾಹಿತಿಯನ್ನು ನೀಡಿರುತ್ತೇನೆ. ಆದರೂ ತಮಗೋಸ್ಕರ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳಿಸೋದಾದರೆ ಇಲ್ಲಿ ಮೊದಲಿಗೆ ನೋಡ್ಬೋದು, ಇಲ್ಲಿ ಜಿಲ್ಲಾವಾರು ಆಯ್ಕೆ ಪ್ರಕ್ರಿಯೆಯಲ್ಲಿ ಫಸ್ಟ್ ನಡೆಯುತ್ತದೆ. ಅಂದರೆ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಅಂಕಗಳು ಹಾಗೂ ಅವರ ಒಂದು ಶಾಲಾವಾರು ಆದ್ಯತೆಯ ಪ್ರಕಾರ ಇಲ್ಲಿ ಒಂದು ಆಯ್ಕೆ ಪಟ್ಟಿ ನಡೆಯುತ್ತದೆ. ಆದರೆ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರಿ, ಇಲ್ಲಿ ನಾವು ಜಿಲ್ಲಾವಾರು ಅರ್ಜಿಗಳನ್ನು ಸಲ್ಲಿಸಿದ್ರೂ ಕೂಡ ಇಲ್ಲಿ ಔಟ್ ಆಫ್ ಡಿಸ್ಟಿಕ್ಕು ಕೊಡ್ತಾರಾ ಏನು ಅಂತ ಕೇಳ್ತಾ ಇದ್ರಿ. ಇಲ್ಲಿ ನೋಡಿ, ಮೊದಲ ಪ್ರವೇಶ ಪ್ರಕ್ರಿಯೆ ಎಕ್ಸಾಮಲ್ಲಿ ಬರೆದಿರುವಂತಹ ಅಂಕಗಳ ಆಧಾರದ ಮೇಲೆಯೇ ಆಗುತ್ತದೆ. ಆದರೆ ಇಲ್ಲಿ ಅದರೊಂದಿಗೆ ಶಾಲಾವಾರು ಆದ್ಯತೆ. ಇನ್ನು ಶಾಲಾವಾರು ಆದ್ಯತೆಯ ಬಗ್ಗೆ ಹೇಳೋದಾದರೆ ಕಳೆದ ವರ್ಷ ಏನಾಗಿತ್ತು, ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಆದರೆ ಮತ್ತೆ ಇಲ್ಲಿ ಎಕ್ಸಾಮ್ ಮುಗಿದ ಒಂದು 8-10 ದಿನಗಳ ನಂತರ ಇಲ್ಲಿ ಈ ಶಾಲಾವಾರು ಆದ್ಯತೆ ಆಪ್ಷನನ್ನು ಬಿಡಲಾಗಿತ್ತು. ಆದರೆ ಈ ವರ್ಷ ಏನಾಗಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಅವರು ನೀಡಿರುವಂತಹ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ತಾನು ಆಯ್ಕೆ ಬಯಸುವ ಜಿಲ್ಲೆಯನ್ನು ಕಡ್ಡಾಯವಾಗಿ ನಮೂದಿಸಿದ್ರು ಹಾಗೂ ಅದೇ ಜಿಲ್ಲೆಯಲ್ಲೇ ಕಡ್ಡಾಯವಾಗಿ ಇಲ್ಲಿ ಎಕ್ಸಾಮ್ ಕೂಡ ಬರೆದಿದ್ದಾರೆ.
ಆದರೆ ಇಲ್ಲಿ ವಿದ್ಯಾರ್ಥಿ ಅರ್ಜಿ ಸಲ್ಲಿಸುವಾಗ ತಾವು ನಮೂದಿಸಿದ ಹಾಗೂ ಆಯ್ಕೆ ಬಯಸುವ ಜಿಲ್ಲೆಯ ತಾಲೂಕುವಾರು ಲಭ್ಯವಿರುವ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತೆಯನ್ನು ಕಡ್ಡಾಯವಾಗಿ ನಮೂದಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದಾಗ. ಹಾಗಾಗಿ ಸರಿ ಅದಕ್ಕೆ ಸಪ್ರೇಟ್ ಆದಂತಹ ಲಿಂಕನ್ನು ಬಿಡುವುದಿಲ್ಲ ಎನ್ನುವಂತಹ ಮಾಹಿತಿ ಇದೆ. ಒಂದು ವೇಳೆ ಬಿಟ್ಟಲ್ಲಿ ನಾನು ಕೂಡ ತಮಗೆ ಮಾಹಿತಿಯನ್ನು ನೀಡುತ್ತೇನೆ. ಮೊದಲನೇದಾಗಿ ಇಲ್ಲಿ ಏನಂದರೆ ವಸತಿ ಶಾಲೆ ಆಯ್ಕೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಿರುವಂಥ ಅಂಕಗಳು ಮತ್ತು ರೋಸ್ಟರ್ ಮೇರೆಗೆ ಸೀಟು ಹಂಚಿಕೆ ಮಾಡಲಾಗುತ್ತೆ. ನಂತರ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸ್ವಂತ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಮತ್ತು ಎಲ್ಲ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದ ನಂತರ ಒಂದು ವೇಳೆ ಎಲ್ಲ ಸೀಟುಗಳು ಭರ್ತಿ ಆದಲ್ಲಿ ಇನ್ನೂ ವಿದ್ಯಾರ್ಥಿಗಳು ಉಳಿದಲ್ಲಿ ಅವಾಗ ಏನು ಮಾಡ್ತಾರೆ, ಔಟ್ ಆಫ್ ಡಿಸ್ಟ್ರಿಕ್ನ ಪ್ಲೇಸ್ಗಳನ್ನು ಕೂಡ ಕೊಡ್ತಾರೆ. ಆದರೆ ಉಳಿದ ಮೊರಾರ್ಜಿಗಳಿಗೆ ಆಗಿರುವುದಿಲ್ಲ. ಬಟ್ ಇಲ್ಲಿ ಮಾತ್ರ ಆ ರೀತಿ ಇದೆ. ಇನ್ನು ಇಲ್ಲಿ ಖಾಲಿ ಉಳಿದಂತಹ ಸ್ಥಾನಗಳದ್ದು ಹೆಂಗಿರುತ್ತೆ ಅಂದರೆ, ಬಾಲಕ ಸ್ಥಾನದಲ್ಲಿ ಉಳಿದರೆ ಅದೇ ವರ್ಗದ ಬಾಲಕಿಯರಿಗೆ ಮತ್ತು ಬಾಲಕಿ ಸ್ಥಾನ ಖಾಲಿ ಉಳಿದರೆ ಅದೇ ವರ್ಗದ ಬಾಲಕರಿಗೆ. ಇನ್ನು ಸರ್ಕಾರದ ಆದೇಶದನ್ವಯ ಮೀಸಲಾತಿ 75/25 ಇರುತ್ತೆ. ಅಂದರೆ ಅಲ್ಪಸಂಖ್ಯಾತರಿಗೆ 75%, ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಗೆ ಇಲ್ಲಿ 25% ಇರುತ್ತದೆ. ಈ ರೀತಿ ಒಂದು ಆಯ್ಕೆ ಪಟ್ಟಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ. ಹಾಗಾಗಿ ನಾನು ಕೂಡ ಮುಂದಿನ ಅಪ್ಡೇಟ್ಸ್ಗಳನ್ನು ತಮಗೆ ಇಲ್ಲಿ ನೀಡ್ತಾ ಹೋಗ್ತೀನಿ. ಈ ಬಾರಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಮತ್ತು 2ನೇ ಸುತ್ತಿನ ಸೀಟು ಹಂಚಿಕೆ ಇಲ್ಲಿ ಮೇ 2ನೇ ವಾರ ಅಥವಾ ಇಲ್ಲಿ ಮೇ 4ನೇ ವಾರದವರೆಗೂ ವಿಸ್ತರಣೆ ಆಗುವ ಸಾಧ್ಯತೆ ಇರುತ್ತದೆ. ಮತ್ತು ಇಲ್ಲಿ ಫಲಿತಾಂಶ ಅಥವಾ ರಿಸಲ್ಟ್ಸ್ ಅಂತ ಏನು ಹೇಳ್ತೀವಿ ಅದು ಇಲ್ಲಿ ಮೇ ಅಥವಾ ಇಲ್ಲಿ ಏಪ್ರಿಲ್ 10 ಅಂತ ಹೇಳಿದ್ರು, ಅದು ಏಪ್ರಿಲ್ ಕೊನೆಯ ವಾರದವರೆಗೂ ಹೋಗುವಂಥ ಚಾನ್ಸಸ್ಸು ಇರುತ್ತದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಧನ್ಯವಾದ.